ಮುಂಚೆನೇ ನಿಮ್ಗೊಂದು ಮಾತು ಹೇಳಬೇಕು ಅಂತ ಅವ್ರು ನನಗೆ ಹೇಳಿ ಕಳಿಸಿದ್ರು. ನಮ್ಮಪ್ಪ ಅಮ್ಮ ಇರೋವಾಗ ನನ್ನ ಬೇರೆಯವರು ಕನ್ಯಾದಾನ ಮಾಡೋದಾತೆ? ಅವ್ರು ನಿನಗೆ ಅಪ್ಪ ಅಮ್ಮ ಅಲ್ಲ, ಅತ್ತೆ ಮಾವ. ವರ್ಷೆಯಲ್ಲಿ ಅಪ್ಪ ಅಮ್ಮ ಆಗೋರು ಮಾತ್ರ ಹೆಣ್ಮಕ್ಳಿಗೆ ಕನ್ಯಾದಾನ ಮಾಡಬೇಕು. ಇವರು ನಮ್ಮತ್ತೆ ಮಾವ ಅನ್ನೋದನ್ನ ಯಾವತ್ತೂ ಮರ್ತಿದ್ದೀನಿ. ಅಪ್ಪ ಅಮ್ಮ ಅಂತಾನೆ ಕರಿತಿದ್ದೀನಿ. ನಾನು ನಿನಗೆ ಅತ್ತೆ ಆಗೋಳು ಅನ್ನೋದನ್ನ ನೀನು ಮರ್ತಿದ್ಯಾ ಅನ್ಸುತ್ತೆ. ಪಾವನಿ ಆಗ್ಲಿ, ತೀರ್ಕೊಂಡಿರೋ ಸಂಧ್ಯಾ ಆಗ್ಲಿ ಯಾವತ್ತೂ ನನಗೆ ಎದುರು ಮಾತಾಡೇ ಇಲ್ಲ. ನನಗೆ ಸ್ವಂತದವ್ರಿಗಿಂತ ಜಾಸ್ತಿನೇ ಗೌರವ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನ ಅವಮಾನ ಮಾಡ್ತಿಲ್ಲ ಅತ್ತೆ. ನಿನ್ನೆ ಹೆಸರು ಬದಲಾಯಿಸೋ ವಿಷಯ ಬಂದಾಗ್ಲೂ ಎಲ್ಲರ ಮುಂದೆ ಹೀಗೆ ನಡ್ಕೊಂಡ್ಲು. ಆವಾಗ ನಿಮ್ಮ ಮಾತೆ ಕೇಳಿದ್ವಿ, ಆದ್ರೆ ಈಗ ನಮ್ಮ ಮಾತು ಕೇಳಬೇಕು. ನೀವೇ ಅವಳಿಗೆ ಬುದ್ಧಿ ಹೇಳಿ. ಇಲ್ಲಿ ನಡೆದಿದ್ ಯಾವುದು ಅವ್ರ ಕಿವಿಗೆ ಬೀಳಬಾರ್ದು. ಯಾಕಮ್ಮ ನನ್ ತಡ್ದೆ? ಯಾರೋ ಬಂದು ನನ್ ಕನ್ಯಾದಾನ ಮಾಡೋದಂದ್ರೆ ಏನು? ಯಾರು ಮಾಡಿದ್ರೆ ಏನಂತೆ ವಸು? ಅವರು ಕೂಡ ನಿಂಗೆ ಅಪ್ಪ ಅಮ್ಮನ ತರಾನೆ ಇರ್ಬೋದಮ್ಮ, ಆದ್ರೆ ನಿಮ್ಗಿಂತ ಹೆಚ್ಚೇನೂ ಅಲ್ವಲ್ಲ. ಹೆಚ್ಚೋ ಕಮ್ಮಿನೋ ನಿನಗೆ ಒಳ್ಳೇದಾಗಿ ನೀನ್ ಸಂತೋಷವಾಗಿರೋದಷ್ಟೇ ನಮಗೆ ಮುಖ್ಯ. ಪ್ರತಿ ಸಲ ಯಾಕಮ್ಮ ಹೀಗೆ ಕಾಂಪ್ರಮೈಸ್ ಮಾಡ್ಕೋತೀರಾ? ನಿಮಗ್ ನೀವೇ ಯಾಕೆ ಅವಮಾನ ಮಾಡ್ಕೋತೀರಾ? ಹೋಗಿ ಮಾವನವ್ರ ಜೊತೆ ಮಾತಾಡೋಣ ಬಾ. ಇಲ್ಲಿ ನಡಿಬೇಕಾಗಿರೋದು ಮದ್ವೆ ವಸು, ಜಗಳ ಅಲ್ಲ. ನೀವೇನಾದ್ರೂ ಕನ್ಯಾದಾನ ಮಾಡದೆ ಹೋದ್ರೆ ನಾನೇ ಮದ್ವೆನೇ ಮಾಡ್ಕೊಳ್ಳಲ್ಲಮ್ಮ. ಮದ್ವೆ ಅಂದ್ರೆ ಆಟ ಅನ್ಕೊಂಡಿದ್ಯಾ? ಮತ್ತೆ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ರೆ ನನ್ ಮೇಲಾಣೆ. ಏನಮ್ಮ, ನನ್ ಮೇಲೆ ನಿಮ್ಗಿರೋ ಹಕ್ಕು ಅಧಿಕಾರನ ಇಷ್ಟು ಈಸಿಯಾಗಿ ಹೇಗ್ ಬಿಟ್ಕೊಡ್ತಿದ್ದೀರಾ? ನಿನ್ ಮೇಲ್ ನಮ್ಗಿರೋ ಪ್ರೀತಿ ಮಮಕಾರನಂತೂ ನಾವು ಬಿಟ್ಕೊಟ್ಟಿಲ್ವಲ್ಲ. ಈಗ ಅದನ್ನೆಲ್ಲ ಮರ್ತ್ಬಿಡು ವಸು. ಹೇಗಾದ್ರೂ ಈ ಮದ್ವೆ ನಡಿಬೇಕು ಅಷ್ಟೇ. ಇನ್ನಿದ್ರ ಬಗ್ಗೆ ಏನು ಮಾತಾಡ್ಬೇಡ. ವಸುನ ಒಪ್ಸಿ ಒಳ್ಳೆ ಕೆಲಸ ಮಾಡಿದೆ ಸುಶೀಲಾ. ಇದು ಸ್ವಲ್ಪನೂ ಒಳ್ಳೇದಲ್ಲ ಪಿಂಕಿ. ಅವರು ಸುಮ್ನೆ ಅಪ್ಪ ಅಮ್ಮಗೆ ನೋವು ಕೊಡ್ತಿದ್ದಾರೆ. ಮನ್ಸಿಗೆ ನೋವು ಆಗ್ತಿದೆ. ಆದ್ರೆ ಏನ್ ಮಾಡ್ಲಿ, ಹೇಗಾದ್ರೂ ಈ ಮದ್ವೆ ನಡಿಬೇಕು. ಮದ್ವೆ ನಡಿಲೇಬೇಕು ಅಂತ ಅಪ್ಪ ಅಮ್ಮ ತುಂಬಾ ತ್ಯಾಗ ಮಾಡ್ತಿದ್ದಾರೆ. ಈಗ ಅವ್ರ ಸ್ವಾಭಿಮಾನನೂ ಬಿಟ್ಕೊಡ್ತಾ ಇದ್ದಾರೆ. ನಾವೇ ನಮ್ಮ ಕೈಯಾರೆ ಕನ್ಯಾದಾನ ಮಾಡಿದ್ರೆ ನಮ್ಮ ಮಗ ಮಾಡಿರೋ ಪಾಪನ ತೊಳೆದಂಗಾಗತ್ತೆ ಅನ್ಕೊಂಡೆ. ಆದ್ರೆ ನಮ್ಗೆ ಅದೃಷ್ಟ ಇಲ್ಲ. ಅವನ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಆ ದೇವರೇ ಈ ರೀತಿ ಹೇಳ್ತಿರ್ಬೋದೇನೋ ಸುಶೀಲಾ. ನಿಜವಾದ ದೇವ್ರು ಯಾರು ಗೊತ್ತಾ ಪಿಂಕಿ? ಚಿಕ್ಕ ವಯಸ್ಸಲ್ಲೇ ನಮ್ಮಪ್ಪ ಅಮ್ಮ ತೀರ್ಕೊಂಡ್ರು. ಅನಾಥೆಯಾಗೆ ಬೆಳ್ದೆ. ಆ ಮನೆಗೆ ಸೊಸೆ ಆದೆ. ಅವರು ನನ್ ಬಿಟ್ಟು ಹೊರಟೋದ್ರು.
ಅತ್ತೆ ಮಾವನೇ ಅಪ್ಪ ಅಮ್ಮ ಆದ್ರು. ಅವಾಗ್ಲೇ ನಿಜವಾದ ತಂದೆ ತಾಯಿ ಪ್ರೀತಿ ಏನು ಅಂತ ನನ್ಗೆ ಗೊತ್ತಾಗಿತ್ತು. ಅವ್ರು ನನ್ಗೋಸ್ಕರ ಎಷ್ಟೊಂದು ಬಯಸ್ಕೊಂಡಿದ್ದಾರೆ, ಎಷ್ಟು ಅವಮಾನ ಸಹಿಸ್ಕೊಂಡಿದ್ದಾರೆ. ನೆಂಟರು ಸಂಬಂಧಿಕರನ್ನೆಲ್ಲ ಬಿಟ್ಟು ಬರೀ ನನ್ಗೋಸ್ಕರ ಇಲ್ಲಿಗೆ ಬಂದ್ರು. ನಂಗೆ ಮದುವೆ ಮಾಡಿಸೋದಕ್ಕೆ ಸರ್ವಸ್ವನು ತ್ಯಾಗ ಮಾಡಿದ್ದಾರೆ. ದೇವ್ರು ಅಂದ್ರೆ ಅವರು. ಅಂಥವರಿಗೆ ಗೌರವ ಸಿಗದಿರೋ ತರ ಮಾಡ್ತಿದ್ದಾರೆ. ಈ ಮದುವೆಯಿಂದ ನಾನು ಪಡ್ಕೊಂಡಿದ್ದಕ್ಕಿಂತ ಅವರು ಕಳ್ಕೊಂಡಿದ್ದೇ ಹೆಚ್ಚು. ಅಳ್ಬೇಡ್ವೆ ವಸು, ಯಾರೇನೇ ಅಂದ್ರು ಆಂಟಿ ಅಂಕಲ್ ನಿಂಗೆ ಅಪ್ಪ ಅಮ್ಮನೇ. ಏನೋ ಪಿಂಕಿ, ನಂಗೆ ತುಂಬಾ ಭಯ ಆಗ್ತಿದೆ. ದೇವ್ರಂತ ಅಪ್ಪ ಅಮ್ಮನ್ನ ಬಿಟ್ಟು ನಾನು ಯಾವ್ದೋ ಕತ್ಲೆ ಪ್ರಪಂಚಕ್ಕೆ ಹೋಗ್ತಿದ್ದೀನಿ. ಈ ಕತ್ಲಿಂದಾನೇ ವಸು ಬೆಳಕಿನ ಕಡೆ ಹೋದ್ರೆ ಸಾಕು ಸುಶೀಲಾ. ಅವಳ ಜೀವನ ಚೆನ್ನಾಗಿರೋದೇ ಆದ್ರೆ ಅದಕ್ಕಿಂತ ನಮಗಿನ್ನೇನು ಬೇಕು ಹೇಳು? ಹೌದು ರೀ, ಅದಕ್ಕೆ ಒಪ್ಕೊಂಡೆ. ವಸುನು ಕೂಡ ಅದಕ್ಕೆ ಒಪ್ಸಿದ್ದು. ಆದ್ರೆ ನಮ್ ಕೈಯಾರೆ ಕನ್ಯಾದಾನ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ವಸು ನಮ್ಮ ಮಗಳು ಅಂದ್ಕೊಂಡಿದ್ದಕ್ಕೆ ಆ ತೃಪ್ತಿನಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಸುಶೀಲಾ, ಅಳಬೇಡ. ಈ ಮದ್ವೆ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣನೇ ಅವರು. ಅವ್ರ ಕೈಯಿಂದಾನೇ ಈ ಮದ್ವೆ ನಡೆದ್ರೆ ಚೆನ್ನಾಗಿರುತ್ತೆ ಪಿಂಕಿ. ನೊಂದ್ಕೋಬೇಡ ವಸು, ನೀನು ಅಂದ್ಕೊಂಡಂಗೆನೆ ಅಂಕಲ್ ಆಂಟಿ ಕೈಯಿಂದಾನೆ ಈ ಮದುವೆ ನಡೆಸ್ತಾನೆ ಆ ದೇವರು. ಏನ್ ಪ್ಲಾನ್ ಅಖಿಲ್? ಈವ್ನಿಂಗ್ ಸಂಗೀತ್ನ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡ್ಬೇಕು ಅನ್ಕೊಂಡಿದೀವಿ ಆಂಟಿ. ಡಿಫ್ರೆಂಟು ಅಂದ್ರೆ ಎಲ್ಲರೂ ಸೇರಿ ಮೂವಿ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡೋದೇ ತಾನೇ ಅಖಿಲ್? ಅಲ್ಲ ಡ್ಯಾಡಿ, ಮದ್ವೆಗೆ ಬಂದಿರೋ ಹೊಸ ಜೋಡಿಗಳು ಮತ್ತೆ ಮದ್ವೆ ಆಗ್ತಿರೋ ಜೋಡಿಗಳ ಮಧ್ಯೆ ಪ್ರೀತಿ ಸಂಬಂಧ ಗಟ್ಟಿ ಆಗೋ ತರ ಹೊಸ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಮಾಡ್ತಾ ಇದೀವಿ. ವೆರಿ ಗುಡ್ ಪುಟ್ಟಿ. ಆಗ ಎಲ್ರಿಗೂ ಎಲ್ರ ಬಗ್ಗೆನೂ ಗೊತ್ತಾಗತ್ತೆ. ಅಪ್ಪ ಅಮ್ಮನ ಬಗ್ಗೆ, ಭಾಸ್ಕರ್ ಅಣ್ಣ ಮತ್ತು ಪಾವನಿ ಅತ್ತಿಗೆ ಬಗ್ಗೆ, ನಮ್ಮ ಬಗ್ಗೆ ಕಾನ್ಸೆಪ್ಟ್ ಅಂತೂ ರೆಡಿಯಾಗಿದೆ. ಅಭಿ ಅಣ್ಣ ವಸು ಅತ್ತಿಗೆ ಬಗ್ಗೆನೇ ಯಾವ ಕಾನ್ಸೆಪ್ಟು ಹೊಳಿತಿಲ್ಲ. ಇಬ್ಬರಿಗೂ ಇದು ಎರಡನೇ ಮದುವೆ ಅಲ್ವಾ? ಅದ್ರ ಬಗ್ಗೆನೇ ಕಾನ್ಸೆಪ್ಟ್ ಮಾಡಿ. ಆದ್ರೆ ಅಭಿ ಭಾವನ್ ಫಸ್ಟ್ ವೈಫು ವಸು ಅಕ್ಕ ಫಸ್ಟ್ ಹಸ್ಬೆಂಡ್ ಸತ್ತು ಹೋಗಿದಾರಲ್ವಾ? ಅದ್ರ ಬಗ್ಗೆ ಹೇಗೆ ಹೇಳೋದು ಅಂತ. ಇರೋ ವಿಷಯನೇ ಹೇಳಿ. ಅದನ್ನೆಲ್ಲ ಹೇಳಿದ್ರೆ ಅವ್ರ ಪಾಸ್ಟ್ ಲೈಫ್ ನೆನಪಾಗಿ ಹರ್ಟ್ ಆಗ್ತಾರೆ ಆಂಟಿ. ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕಿನ್ನೂ ಈವ್ನಿಂಗ್ವರೆಗೂ ಟೈಮ್ ಇದೆಯಲ್ಲ, ನಾನು ಯೋಚನೆ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಸರ್ಪ್ರೈಸ್ ಇದೆ. ಏನ್ ಅಖಿಲ್? ಎಲ್ಲಾರ ಫ್ಯಾಮಿಲಿನೂ ಗ್ಯಾದರ್ ಆಗಿ ಮದ್ವೆ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಎಲ್ಲರೂ ಅವ್ರವ್ರ ಒಪಿನಿಯನ್ ಹೇಳೋಣ. ಎಸ್ ಪುಟ್ಟಿ, ಅದರಲ್ಲಿ ನಾವು ಹೈಲೈಟ್ ಆಗಬೇಕು. ನಮ್ಮ ಬಗ್ಗೆ ಒಪಿನಿಯನ್ ಗ್ರ್ಯಾಂಡ್ ಆಗಿರ್ಬೇಕು. ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ನೆಕ್ಸ್ಟ್ ಅದೇ ಪ್ರೋಗ್ರಾಮ್ ಆಂಟಿ. ಏನಿವರು ಯಾವುದೋ ಪ್ರೋಗ್ರಾಮ್ ಅಂತಿದ್ದಾರೆ, ಮತ್ತೆ ಬ್ಯಾಚುಲರ್ ಪಾರ್ಟಿ ಏನಾದರೂ ಇಟ್ಕೊಂಡಿದ್ದಾರಾ? ಇಷ್ಟಕ್ಕೂ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು?
ಲೇ ಬೇಬಿ ನೀನೇನೋ ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಅವ್ರೇನೋ ಮಾತಾಡ್ಕೋತಾ ಇದಾರೆ ಕಣೋ. ಯಾರೇನು ಮಾತಾಡ್ಕೊಂಡ್ರೆ ನಿಮ್ಗೇನು ಹೇಳಿ? ನಾನು ಏನಾದ್ರೂ ಮಾಡ್ತೀನಿ, ನಿನ್ಗೆ ಯಾಕೋ? ನಿಮ್ ಮೇಲೊಂದು ಕಣ್ಣಿಡಬೇಕು ಅಂತ ನನಗೆ ಟಿಪ್ ಕೊಟ್ಟಿದ್ದಾರೆ. ಲೇ ಬಾಂಡಿ ಬೇಬಿ, ನಾನೇನ್ ಮದ್ವೆಯಲ್ಲಿ ಒಡವೆ ವಸ್ತ್ರ ಎಲ್ಲ ಕತ್ಕೊಂಡು ಹೋಗೋಳ್ ತರ ಕಾಣಿಸ್ತಿದ್ದೀನ? ಅದಕ್ಕಿಂತ ಡೇಂಜರ್ ಅಲ್ವಾ? ಅಂದ್ರೆ ಏನೋ ನೀನ್ ಹೇಳ್ತಿರೋದು? ನಾನ್ ತುಂಬಾ ಡೀಸೆಂಟ್ ಗೊತ್ತಾ? ನಿನ್ನೆ ರಾತ್ರಿ ಬ್ಯಾಚುಲರ್ ಪಾರ್ಟಿಲ್ ಮಾಡಿರೋ ರಗಳೆ ಮರ್ತೋಯ್ತಾ? ಕೂಲ್ ಡ್ರಿಂಕ್ಸ್ ಅನ್ಕೊಂಡು ಕುಡ್ದ್ಬಿಟ್ಟೆ, ಅದ್ ಎಣ್ಣೆ ಅಂತ ನನಗೇನ್ ಗೊತ್ತು? ಗೊತ್ತಾದ್ಮೇಲೂ ನಿಲ್ಸಿದ್ರ? ಗಂಟು ಪೂರ್ತಿ ಕುಡ್ದು ಬಿಟ್ರಲ್ಲ. ನಿನಗೇನೋ ಕಷ್ಟ? ಪ್ರೀತಿ ಸಿಗದವ್ರು ಮಾತ್ರ ಕುಡಿತಾರ? ಮದ್ವೆ ಆಗಿಲ್ಲ ಅಂತಾನೂ ಕುಡಿತಾರೆ. ನಿಮ್ಮೆಲ್ರಿಗೂ ದೇವದಾಸ್ ಮಾತ್ರ ಗೊತ್ತು. ಮದ್ವೆ ಆಗದೆ ಇರೋ ಈ ಹೆಣ್ಣು ದೇವದಾಸ್ ಎಷ್ಟು ಜನಕ್ಕೆ ಗೊತ್ತು? ನನ್ನ ಕಣ್ಮುಂದೆ ಹುಟ್ಟಿರೋ ಮಕ್ಕಳಿಗೆಲ್ಲ ಮದ್ವೆ ಆಗ್ತಾ ಇದ್ರೆ ನಾನೇನೋ ಮಾಡ್ಲಿ? ಏನ್ ಮಾಡ್ಲಿ ಅಂತ ಕೇಳ್ತಿದ್ದೀನಿ. ಉತ್ತರ ಇದೆಯಾ ನಿನ್ ಹತ್ರ? ಇದೆಯಾ? ಇರಲ್ಲ ಬಿಡು. ಯಾಕಿರುತ್ತೆ? ಇರಲ್ಲ. ಎಲ್ಲ ನನ್ನ ಹಣೆ ಬರಹ. ಫ್ರಸ್ಟ್ರೇಷನ್ ಪೀಕಲ್ ಇದ್ದಂಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮದ್ವೆ ಅಂದ್ರೆ ತಾಳ ಮೇಳ, ತೆಂಗಿನ ಚಪ್ರ, 3 ಗಂಟು, 7 ಹೆಜ್ಜೆ, 7 ಜನ್ಮದ ಬಂಧ ಅನ್ನೋದು ಹಳೆ ಕಾಲದ ಫ್ಯಾಷನ್. ಮದ್ವೆ ಅಂದ್ರೆ ರೆಸಾರ್ಟು, ಕಲರ್ಫುಲ್ ಡೆಕೋರೇಷನ್, ಮಧುರಂಗಿ ಸಂಗೀತ, ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನೋದು ಇವತ್ತಿನ ಫ್ಯಾಷನ್. ಆ ಜನರೇಷನ್ ಇಂದ ಈ ಜನರೇಷನ್ ವರ್ಗೂ ಇಲ್ಲಿ ಎಲ್ರೂ ಇದೀರಾ. ಮದ್ವೆ ಆಗಿರೋ ದೊಡ್ಡೋರು, ಮದ್ವೆ ಆಗ್ತಿರೋರು ಇದೀರಾ. ಯಾವತ್ತಿಗೂ ಮದ್ವೆ ಆಗದೆ ಇರೋಂಥ ನನ್ನಂತವರು ಇದ್ದಾರೆ. ಸೊ ಮದ್ವೆ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬೇಕು. ಮೊದಲು ಈ ಮದ್ವೆ ಮಾಡ್ತಿರೋರು ರಾಮ್ ಮೋಹನ್ ಅಂಕಲ್, ಜಯಂತಿ ಆಂಟಿ, ಹೇಳಿ. ಮದುವೆ ಅಂದ್ರೆ 2 ಕುಟುಂಬಗಳು ಒಂದಾಗೋ ಸಂಭ್ರಮ. ಈ ಜಗತ್ತೆಲ್ಲ ಒಂದೇ ಕುಟುಂಬ ಆಗ್ಬೇಕು ಅಂತ ಆ ದೇವರೇ ಮಾಡಿರೋ ತೀರ್ಮಾನ. ಮದುವೆ ಆದ್ರೆ ಒಂದಾಗ್ತೀವಿ. ಸೊಸೆರು ಅತ್ತೆರಾಗಿ ಆ ಅತ್ತೆರಿಗೆ ಹಿರಿತನ ಬಂದು ಅವರು ಮುಂದಿನ ಪೀಳಿಗೆನ ಸೊಸೆ ಅಂದ್ರಲ್ಲಿ ಕಾಣಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ನೆಕ್ಸ್ಟ್, ಹಾ, ನೀವು ಹೇಳಿ, ನಿಮ್ಮ ಪ್ರಕಾರ ಮದುವೆ ಅಂದ್ರೆ ಏನು? ಮದುವೆ ಅಂದರೆ ಹೊಸ ನೆಂಟಸ್ತಿಕೆ ಬೆಳೆಸ್ಕೊಳ್ಳೋದು. ಈ ಮನೆ ಮಗಳು ಆ ಮನೆ ಸೊಸೆ ಆಗ್ತಾಳೆ, ಆ ಮನೆ ಮಗ ಈ ಮನೆ ಅಳಿಯ ಆಗ್ತಾನೆ. ಸೊಸೆ ಮಗಳಾಗೋದು, ಅಳಿಯ ಮಗ ಆಗೋದು, ಅದೇ ನಿಜವಾದ ಮದುವೆ. ಸೂಪರ್ ಸೂಪರ್. ನೆಕ್ಸ್ಟ್, ಹಾ, ಭಾಸ್ಕರ್ ಅವರು, ನೀವು ಹೇಳಿ. ಮದ್ವೆ ಅಂದ್ರೆ ಒಂದು ಲೆಕ್ಕ. 2 ಮನಸ್ಸುಗಳು, 3 ಗಂಟು, 7 ಹೆಜ್ಜೆ, 100 ಕಾಲ, ಎಲ್ಲ ಲೆಕ್ಕನೇ. ತಗೋ ಪವನಿ. ಮದ್ವೆ ಅಂದ್ರೆ ನಂಬಿಕೆ. ಇಷ್ಟು ದಿನ ಅಪ್ಪ ಅಮ್ಮ ಜೊತೆಲಿದ್ರು,
ಇನ್ಮೇಲೆ ಗಂಡ ಜೊತೆಲಿರ್ತಾನೆ. ಅವ್ರ ಜೊತೆಲಿದ್ರೆ ಧೈರ್ಯವಾಗಿರ್ತೀವಿ ಅನ್ನೋ ನಂಬಿಕೆ. ವಾವ್, ಇಟ್ಸ್ ಟ್ರೂ ಪಾವನಿ ಅವರೇ. ಹಾ, ಚಾಮುಂಡೇಶ್ವರಿ ಅವರು, ನೀವ್ ಹೇಳಿ. ಮದ್ವೆ ಅಂದ್ರೆ ಸ್ಟೇಟಸ್. ನಮ್ ರೇಂಜ್ ಏನು ಅಂತ ಎಲ್ರಿಗೂ ಗೊತ್ತಾಗೋ ಥರ ಮಾಡುತ್ತೆ. ನಮ್ಮ ಪಾಪ್ಯುಲಾರಿಟಿಗೆ ಅದೇ ಪಬ್ಲಿಸಿಟಿ. ಹೌದು ಹೌದು ಹೌದು. ಸೊ ಈಗ ನೀವು ಲವ್ ಅಂದ್ರೆ ಎಕ್ಸ್ಟೆನ್ಷನ್, ಲವ್ ಅಂದ್ರೆ ಲೈಸೆನ್ಸ್, ಲವ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಈಗ ಅಖಿಲ್. ಪ್ರೀತಿ ಫುಲ್ಫಿಲ್ ಆಗೋದು, ಪ್ರೀತಿನ ಹಬ್ಬದ ಥರ ಆಚರಿಸೋದು. ನಮ್ ವಸು ಅವರು ಏನ್ ಹೇಳ್ತಾರೋ ಕೇಳೋಣ. ಹೇಳಿ ವಸು ಅವರೇ, ನಿಮ್ ಪ್ರಕಾರ ಮದ್ವೆ ಅಂದ್ರೆ ಏನು? ಹೇಳಿ. ಅಷ್ಟೇನಾ? ನನ್ನ ಪ್ರಕಾರ ಅಷ್ಟೇ. ಇನ್ನೂ ಹೇಳಿ ವಸು ಅವರೇ. ಸಂತೋಷದ ಹಿಂದಿರೋ ತ್ಯಾಗಗಳು, ನಗು ಹಿಂದಿರೋ ಹೋಗ್ಬಿಟ್ಟಿದ್ದೀರಾ, ಆದ್ರೆ ಅದಕ್ಕಿನ್ನೂ ಸ್ವಲ್ಪ ಟೈಮ್ ಇದೆ. ಅಭಿ ಅವರೇ, ನೀವ್ ಹೇಳಿ. ಮದುವೆ ಅನ್ನೋದು ತುಂಬ ಮುಖ್ಯವಾದದ್ದು. ಅದೊಂದು ತುಂಬ ದೊಡ್ಡ ಜವಾಬ್ದಾರಿ. ನಮ್ಮ ಸಂತೋಷನ ಆ ಜವಾಬ್ದಾರಿಗೋಸ್ಕರ ಮುಡುಪಾಗಿಡೋದು, ಆ ಜವಾಬ್ದಾರಿಯಲ್ಲೇ ನಮ್ಮ ಸಂತೋಷನ ಕಂಡ್ಕೊಳ್ಳೋದು. ವಾವ್, ಸೂಪರ್ ಅಭಿ ಅವರೇ. ನೆಕ್ಸ್ಟ್ ಸುಮಾ ಆಂಟಿ, ನೀವೇನಾದ್ರೂ ಹೇಳ್ತೀರಾ? ನಿಮ್ಗಂತೂ ಹೇಳ್ಕೊಳೋಂಥದ್ದು ಏನು ಇರಲ್ಲ ಬಿಡಿ. ಬಿಡಿ, ಇದೆ ಕೊಡು, ಹೇಳ್ತೀನಿ. ಮದ್ವೆ ಅಂದ್ರೆ ಕೈಗೆಟಕದೇ ಇರೋ ದ್ರಾಕ್ಷಿ ಹಣ್ಣು. ಮದ್ವೆ ಅಂದ್ರೆ ಎಂದೂ ಈಡೇರದೇ ಇರೋ ಕನ್ಸು. ದಡದಲ್ಲಿ ಬಂದ್ ನಿಂತಿರೋ ದೋಣಿ, ಕಾಣದೇ ಇರೋ ಕಡಲಿಗೆ ಆಸೆ ಪಟ್ಟಂಗೆ. ನಿಮ್ಮೆಲ್ಲರ ಜೀವನಾನು ಮೆಣಸಿನ್ಕಾಯಿ ಬಜ್ಜಿ ಥರ. ಆ ಬಜ್ಜಿ ಒಳಗೆ ಮೆಣಸಿನ್ಕಾಯಿ ಇರುತ್ತೆ, ಆದ್ರೆ ನನ್ನ ಜೀವನ ಒಂದು ಮೈಸೂರು ಬಜ್ಜಿ. ಆ ಬಜ್ಜಿ ಒಳಗೆ ಮೈಸೂರು ಇಲ್ವೇ ಇಲ್ಲ. ನಿಮ್ ಭಾಷಣ ತುಂಬಾ ಡೀಪ್ ಆಗಿತ್ತು ಮೇಡಮ್. ಮಹತ್ತಲ್ಲೇ ಅಳಿಸ್ಬಿಟ್ರಿ. ಮೈಕ್ ಅವ್ರಿಗೆ ಕೊಟ್ಬಿಡಿ. ಈಗ ನೀವ್ ಹೇಳಿ. 30 ವರ್ಷದಿಂದ ನಮ್ಮಿಬ್ರು ಮಾತು ಒಂದೇ ಸುಶೀಲ. ನೀನ್ ಹೇಳಿದ್ರೆ ನಾನು ಹೇಳ್ದಂಗೆನೆ. ನೀನೇ ಹೇಳು.